ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವುದು ಅರ್ಚಕರೇ ಆಗಿರುತ್ತಾರೆ. ಆದರೆ ನಾವಿಂದು ನೋಡಲಿರುವ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಪೂಜೆ ಮಾಡುವ ಅವಕಾಶವನ್ನ ನೀಡಲಾಗಿದೆ. ಹಾಗಾದರೆ ಆ ದೇವಾಲಯ ಎಲ್ಲಿದೆ, ಅದರ ವಿಶೇಷತೆ ಏನು? ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲ ಪ್ರೋತ್ಸಾಹ ನೀಡಿ ಎಂದು ಕೇಳಿಕೊಳ್ಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ನೋಡ್ತಿರುವ ದೇವಾಲಯವು ಸರಿಸುಮಾರು 700ರಿಂದ 800 ವರ್ಷಗಳ ಪುರಾತನವಾಗಿದ್ದು, ಆದರೆ ಇತ್ತೀಚೆಗೆ ನವೀಕರಣ ಮಾಡಲಾಗಿದೆ. ನಮ್ಮ ದೇಶದ ಪುಣ್ಯ ನದಿಯಾದ ಗಂಗಾ ಮಾತೆಗೆ ಅರ್ಪಿಸಲಾಗಿದೆ. ಪ್ರತಿ ಸೋಮವಾರದಂದು ಇಲ್ಲಿ ಜಾತ್ರೆಯ ವಾತಾವರಣವೇ ಸೃಷ್ಟಿಯಾಗುತ್ತದೆ. ಉಳಿದ ದಿನಗಳಲ್ಲಿ ಪೂಜೆ ಕಾರ್ಯಕ್ರಮಗಳು ಅಷ್ಟಾಗಿ ಕಂಡುಬರುವುದಿಲ್ಲ. ಮಳೆಗಾಲದಲ್ಲಿ ಈ ದೇವಾಲಯವು ಬಹುಪಾಲು ಮುಳುಗಡೆಯಾಗಿರುತ್ತದೆ. ಗಂಗಮ್ಮ ದೇವಾಲಯ ಅಂತಾನೆ ಸ್ಥಳೀಯವಾಗಿ ಈ ದೇವಾಲಯ ಪರಿಚಿತವಾಗಿದೆ. ಮುಖ್ಯವಾಗಿ ಸಂತಾನ ಭಾಗ್ಯವಿಲ್ಲದವರು, ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ ಈ ತಾಯಿ ಪರಿಹಾರ ನೀಡುತ್ತಾಳೆ ಎನ್ನುವುದು ಭಕ್ತರ ಅಚಲ ನಂಬಿಕೆ. ನೆನಪಿಡಿ, ಈ ದೇವಾಲಯ ಸೋಮವಾರ ಮಾತ್ರವೇ ಪೂಜೆ ಮಾಡೋದಕ್ಕೆ ಅವಕಾಶ ಇರುವುದು. ಮಿಕ್ಕ ದಿನಗಳಲ್ಲಿ ಕೇವಲ ದರ್ಶನ ಮಾತ್ರವೇ ಇರುತ್ತದೆ. ಸರಿ, RRK, ಈ ದೇವಾಲಯ ಇಲ್ಲಿದೆ ಅಂತ ಕೇಳಿದ್ರ? ಸರಿ, ಹೇಳ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿರುವ ಮುದುಗಾನಗುಂಟೆ ಎಂಬ ಗ್ರಾಮದಲ್ಲಿದೆ ಈ ವಿಶಿಷ್ಟ ದೇವಾಲಯ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.